ಸ್ತೂಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಗೊಮ್ಮಟ ನಗರಿಯಲ್ಲಿ ತಲೆ ಎತ್ತಿದೆ ಬುದ್ಧನ ಸ್ತೂಪ. ಇದು ದಕ್ಷಿಣ ಭಾರತದ ಎತ್ತರದ ಧ್ಯಾನ ಮಂದಿರ. ಸ್ತೂಪದಲ್ಲಿದೆ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ. ಬುದ್ಧ ಸ್ತೂಪದ ವಿಶೇಷತೆಗಳೇನು ಗೊತ್ತಾ? ಇದೇ ಈ ಹೊತ್ತಿನ ವಿಶೇಷ ನಮ್ಮೂರ ಸ್ತೂಪ. ನಮಗೆಲ್ಲ ಬುದ್ಧ ಸ್ತೂಪದ ಬಗ್ಗೆ ಗೊತ್ತೇ ಇದೆ. ವಿಶ್ವದ ನಾನಾ ಭಾಗದಲ್ಲಿರುವ ಸ್ತೂಪಗಳನ್ನ ನೋಡಿದ್ದೇವೆ. ಈಗ ನಮ್ಮ ರಾಜ್ಯದಲ್ಲಿ ಒಂದು ಸುಂದರ ಸ್ತೂಪ ತಲೆ ಎತ್ತಿದೆ. ವಿಶೇಷ ಅಂದ್ರೆ ಈ ಸ್ತೂಪ ದಕ್ಷಿಣ ಭಾರತದ ಅತಿ ಎತ್ತರದ ಸ್ತೂಪವಾಗಿದೆ. ಜೊತೆಗೆ ಹಲವು ವಿಶೇಷತೆಗಳಿಂದ ಕೂಡಿದೆ. ಗೌತಮ ಬುದ್ಧ ಜಗತ್ತಿಗೆ ಶಾಂತಿ ಸಂದೇಶ ನೀಡಿದ ಮಾನವತಾವಾದಿ. ಬೌದ್ಧ ಧರ್ಮದ ಸಂಸ್ಥಾಪಕನಾದ ಬುದ್ಧ ಬೋಧಿಸಿದ್ದು ದುಃಖದಿಂದ ಹೊರಬರುವ ಮಾರ್ಗ. ಆಸೆಯೇ ದುಃಖಕ್ಕೆ ಮೂಲ ಎಂದು ಸಂದೇಶ ಸಾರಿದ ಬುದ್ಧ ಶಾಂತಿಯ ರಾಯಭಾರಿ. ಗೌತಮ ಬುದ್ಧನಿಗೆ ವಿಶ್ವದಾದ್ಯಂತ ಅನುಯಾಯಿಗಳಿದ್ದಾರೆ. ಪ್ರಪಂಚದಾದ್ಯಂತ ಬುದ್ಧನ ತತ್ವ ಸಿದ್ಧಾಂತವನ್ನ ಪಸರಿಸುತ್ತಿದ್ದಾರೆ. ಜೊತೆಗೆ ವಿಶ್ವದೆಲ್ಲೆಡೆ ಧ್ಯಾನದ ಸಂಕೇತ ಮತ್ತು ಬುದ್ಧನ ಜೀವಂತಿಕೆಯ ಸಂಕೇತವಾದ ಸ್ತೂಪಗಳಿವೆ. ಪ್ರತಿಯೊಂದು ಸ್ತೂಪಗಳಿಗೂ ಕೂಡ ತನ್ನದೇ ಆದ ವೈಶಿಷ್ಟ್ಯಗಳಿವೆ. ಈ ಪೈಕಿ ಕರ್ನಾಟಕದಲ್ಲಿರುವ ಒಂದು ಸ್ತೂಪ ಈಗ ದಕ್ಷಿಣ ಭಾರತದಲ್ಲೇ ಹೊಸ ಅಲೆ ಸೃಷ್ಟಿಸಿದೆ. ಇದು ದಕ್ಷಿಣ ಭಾರತದ ಅತಿ ದೊಡ್ಡದಾದ ಸ್ತೂಪ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಮಲಾಕ್ಷಿ ಕಲ್ಮಶಕ್ತಿ ಕರುಣಾಮೃತ ಕಾಗದ ಅಖಿಲಾಂಡ ಕೋಟಿ ನೋಡಿ, ಇದೇ ದಕ್ಷಿಣ ಭಾರತದ ಅತಿ ದೊಡ್ಡ ಸ್ತೂಪ. ದಿನಕರನು ಈ ಸ್ತೂಪದ ಅಂದ ನೋಡಿ ಬೆರಗಾಗಿದ್ದಾನೆ. ಸ್ತೂಪವನ್ನ ಕಣ್ತುಂಬಿಕೊಳ್ಳಲು ಬೆಳ್ಳಂಬೆಳಗ್ಗೆ ಎದ್ದು ಬರ್ತಾನೆ ಸೂರ್ಯ. ಸ್ತೂಪವನ್ನ ಸ್ಪರ್ಶಿಸೋದಿಕ್ಕೆ ಹೊಂಗಿರಣಕ್ಕೂ ತವಕ, ಹಂಬಲ. ಹಾಗೆ ಈ ಸುಂದರ ಸ್ತೂಪವಿರೋದು ಬೀದರ್ ಜಿಲ್ಲೆಯ ಅಣದೂರು ಗ್ರಾಮದಲ್ಲಿ. 25 ಲಕ್ಷ ರೂಪಾಯಿಯಲ್ಲಿ ನಿರ್ಮಾಣವಾಗಿರೋ ಈ ಸ್ತೂಪ 45 ಅಡಿ ಎತ್ತರವಿದೆ. ದಕ್ಷಿಣ ಭಾರತದಲ್ಲೇ ಅತ್ಯಂತ ಎತ್ತರವಾದ ಈ ಸ್ತೂಪ ಕರ್ನಾಟಕದಲ್ಲಿ ನಿರ್ಮಾಣವಾಗಿರೋ 5ನೇ ಸ್ತೂಪ. ಸುಂದರ ಪ್ರಶಾಂತವಾದ ಸ್ಥಳದಲ್ಲಿ ನಿರ್ಮಾಣವಾಗಿರೋ ಈ ಸ್ತೂಪವನ್ನ ಶ್ರೀಲಂಕಾದ ಶಿಲ್ಪಿಗಳು ನಿರ್ಮಾಣ ಮಾಡಿದ್ದಾರೆ. ಬೀದರ್ ಜಿಲ್ಲೆಯ ಅಣದೂರು ಗ್ರಾಮದಲ್ಲಿರ್ತಕ್ಕಂಥ ಈ ಗುಳ್ಳೆ ಆಕಾರದಲ್ಲಿರ್ತಕ್ಕಂಥ ಶ್ರೀಲಂಕಾ ಶಿಲ್ಪಿಗಳು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಈ ಚೈತ್ಯ ಅಥವಾ ಸ್ತೂಪ 45 ಅಡಿ ಎತ್ತರದ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರದ ದೊಡ್ಡ ಸ್ತೂಪ ಅಂತ ಹೇಳಕ್ ನಮ್ಗೆ ಸಂತೋಷ ಅನಿಸ್ತಾ. ಈ ಸ್ತೂಪವನ್ನ ಬುದ್ಧನ ಅನುಯಾಯಿಗಳು ವಿಶೇಷ ಆಸಕ್ತಿ ವಹಿಸಿ ನಿರ್ಮಿಸಿದ್ದಾರೆ. ಈ ಸ್ತೂಪದಲ್ಲಿ ಹಲವಾರು ವೈಶಿಷ್ಟ್ಯಗಳಿವೆ. ಇಲ್ಲಿರೋ ಬುದ್ಧನ ಪ್ರತಿಮೆ ಬಹಳ ವಿಶಿಷ್ಟವಾದದ್ದು. ಭಾರತದಲ್ಲಿ ಸಾಮಾನ್ಯವಾಗಿ ಗ್ರೀಕ್ ರೋಮನ್ ಶೈಲಿಯ ಗುಂಗುರು ಕೂದಲಿನ ಬುದ್ಧನ ಮೂರ್ತಿ ಸಿಗುತ್ತವೆ. ಆದರೆ ಈ ಸ್ತೂಪದಲ್ಲಿ ಥೈಲ್ಯಾಂಡ್ ಮಾದರಿಯಲ್ಲಿ ನಿರ್ಮಾಣವಾದ ಪ್ರತಿಮೆ ಪ್ರತಿಷ್ಠಾಪಿಸಲಾಗಿದೆ.
ಮಲೇಷಿಯಾ, ಥೈಲ್ಯಾಂಡ್ ಮತ್ತು ಶ್ರೀಲಂಕಾದ ಭಕ್ತರು ನೀಡಿರುವ ದೇಣಿಗೆಯಿಂದ ಈ ಸುಂದರ ಸ್ತೂಪವನ್ನ ನಿರ್ಮಿಸಲಾಗಿದೆ. ಅಂದಾಜು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸ್ತೂಪ ಕಟ್ಟಲಾಗಿದೆಯಂತೆ. ಅಲ್ಲಿ ಇರುವ ಬುದ್ಧನ ಪುತ್ಥಳಿಯನ್ನ ಥೈಲ್ಯಾಂಡ್, ಮಲೇಷಿಯಾ ಮತ್ತು ಶ್ರೀಲಂಕಾದ ಭಕ್ತಾದಿಗಳು ನೀಡಿದ ಹಣದಿಂದ ತಯಾರಿಸಲಾಗಿದೆ. ಅದು ಥೈಲ್ಯಾಂಡ್ ಮಾದರಿಯಲ್ಲಿ ಬುದ್ಧನ ಮೂರ್ತಿ ಇದೆ. ಭಾರತೀಯ ಗಾಂಧಾರ ಮಾದರಿಯಲ್ಲಿ ಅಥವಾ ರೋಮ್ ಮಾದರಿಯಲ್ಲಿ ಬುದ್ಧನ ಮೂರ್ತಿ ಇಲ್ಲ. ಈ ಸ್ತೂಪದ ಮತ್ತೊಂದು ವಿಶೇಷ ಅಂತಂದ್ರೆ ಇದು ಶ್ರೀಲಂಕಾದ ಬಬೂಲ್ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಅಂದ್ರೆ ಗುಳ್ಳೆ ಆಕಾರದಲ್ಲಿ ಕಟ್ಟಲಾಗಿರುವ ಸ್ತೂಪವಿದು. ಶ್ರೀಲಂಕಾದ ಶಿಲ್ಪಿಗಳಾದ ಅಜೀತಾ ಮತ್ತು ತಂಡದವರು 6 ತಿಂಗಳಲ್ಲಿ ಈ ಸ್ತೂಪ ನಿರ್ಮಿಸಿದ್ದಾರೆ. ಆಕರ್ಷಕವಾಗಿರುವ ಈ ಸ್ತೂಪ ಈಗ ಬೀದರ್ನ ಪ್ರಮುಖ ಪ್ರವಾಸಿ ತಾಣವಾಗಿ ಮಾರ್ಪಟ್ಟಿದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ ಇಲ್ಲಿ ಕರ್ನಾಟಕದ ಮೊದಲ ಸನ್ಯಾಸಿ ತರಬೇತಿ ಶಾಲೆಯೂ ಇದೆ. ಹೀಗಾಗಿ ಇದು ಬೌದ್ಧ ಧರ್ಮ ಪ್ರಚಾರದ ಪ್ರಮುಖ ಕೇಂದ್ರವಾಗಿದೆ. ಜೊತೆಗೆ ಈ ಸ್ತೂಪ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಬೀದರ್ನಲ್ಲಿರುವ ಸ್ತೂಪ ದೇಶದ ಅಪರೂಪದ ಸ್ತೂಪಗಳ ಸಾಲಿಗೆ ಸೇರುತ್ತೆ. ಯಾಕಂದ್ರೆ ಆ ಸ್ತೂಪದಲ್ಲೊಂದು ವಿಶೇಷತೆ ಇದೆ. ಆ ಕಾರಣಕ್ಕಾಗಿಯೇ ಬೀದರ್ನ ಸ್ತೂಪ ಈಗ ದೇಶದ ಗಮನ ಸೆಳೆದಿದೆ. ಬೌದ್ಧ ಧರ್ಮದಲ್ಲಿ ಸ್ತೂಪಗಳಿಗೆ ಮಹತ್ವವಾದ ಸ್ಥಾನ ನೀಡಲಾಗಿದೆ. ಸ್ತೂಪಗಳು ಬುದ್ಧನ ಜೀವಂತಿಕೆಯ ಸಂಕೇತವಾಗಿದೆ. ಬುದ್ಧನ ಅನುಯಾಯಿಗಳ ಪಾಲಿಗೆ ಸ್ತೂಪ ತುಂಬಾ ಪವಿತ್ರವಾದ ಸ್ಥಳ. ಜೊತೆಗೆ ಸ್ತೂಪದ ಅರ್ಥ ಧ್ಯಾನವೆಂದು ಗೌತಮ ಬುದ್ಧ ಧ್ಯಾನಕ್ಕೆ ಹೆಚ್ಚಿನ ಮಹತ್ವ ನೀಡಿರೋ ಹಿನ್ನೆಲೆಯಲ್ಲಿ ಬೌದ್ಧ ಧರ್ಮದಲ್ಲಿ ಸ್ತೂಪಗಳಿಗೆ ಪ್ರಮುಖ ಆದ್ಯತೆ ನೀಡಲಾಗಿದೆ. ಬೀದರ್ನ ಅಣದೂರು ಗ್ರಾಮದಲ್ಲಿರೋ ಸ್ತೂಪ ದಕ್ಷಿಣ ಭಾರತದ ಎತ್ತರದ ಸ್ತೂಪವಾಗಿದೆ. ಈ ಸ್ತೂಪ 10 ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ವಿಶೇಷ ಅಂದ್ರೆ ಈ ಸ್ತೂಪದಲ್ಲಿ ಭಗವಾನ್ ಬುದ್ಧನ ಶರೀರದ ಅಸ್ಥಿ ಇದೆ. ಬುದ್ಧನ ಅಸ್ಥಿಯನ್ನ ಇಲ್ಲಿನ ಬಂತೇಜಿಗಳು ಶ್ರೀಲಂಕಾ ಸರ್ಕಾರದೊಂದಿಗೆ ಮಾತನಾಡಿ ತಂದು ಇಲ್ಲಿ ಸ್ಥಾಪಿಸಿದ್ದಾರೆ. ಇದರ ಜೊತೆಗೆ ಇನ್ನೂ ಹಲವಾರು ಅಮೂಲ್ಯ ವಸ್ತುಗಳು ಇದರಲ್ಲಿವೆ. ಬುದ್ಧನ ಅಸ್ಥಿ ಜೊತೆಗೆ ಚಿನ್ನ, ಬೆಳ್ಳಿ, ಮುತ್ತು, ರತ್ನಗಳು ಸ್ತೂಪದಲ್ಲಿಡಲಾಗಿದೆಯಂತೆ. ಬೀದರ್ನಲ್ಲಿರ್ತಕ್ಕಂಥ ಅಣದೂರಿನ ನಮ್ಮ ಸ್ತೂಪದಲ್ಲಿ ಭಗವಾನ್ ಬುದ್ಧರ ಅಸ್ಥಿಯನ್ನ ಶ್ರೀಲಂಕಾ ದೇಶದಿಂದ ಡಾಕ್ಟರ್ ತಲಾವಿ ಸಂಗರತ್ನ ಬಂತೇಜಿ, ನಮ್ಮ ಹಿರಿಯ ಬಂತೇಜಿ ಆಗಿರತಕ್ಕಂಥ ಧಮ್ಮಾನಂದ ಬಂತೇಜಿ ಹಾಗೂ ಇನ್ನೊಬ್ಬರು ಹಿರಿಯ ಬಂತೇಜಿ ಆಗಿರತಕ್ಕಂಥ ಬಂತೆ ಜ್ಞಾನಸಾಗರ್ಜಿ ಅವರ ಸಾನ್ನಿಧ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಶ್ರೀಲಂಕಾ ದೇಶದಿಂದ ಭಗವಾನ್ ಬುದ್ಧರ ಅಸ್ಥಿಯನ್ನು ತಗೊಂಡು ಬಂದು ಶಾಲಿ ಅಂತಕ್ಕಂಥವರು ಶ್ರೀಲಂಕಾ ದೇಶದ ಶಿಲ್ಪಿಯನ್ನ ಸುಮಾರು ಒಂದು 6 ತಿಂಗಳವರೆಗೆ ಈ ಸ್ತೂಪವನ್ನ ನಿರ್ಮಾಣ ಮಾಡಿದ್ದಾರೆ. ಇದರ ಒಳಗಡೆ ಭಗವಾನ್ ಬುದ್ಧರ ಅಸ್ಥಿ, ಭಗವಾನ್ ಬುದ್ಧರ ಮೂರ್ತಿ ಮತ್ತು ಭಗವಾನ್ ಬುದ್ಧರ ತಾಮ್ರಪಟ ಶಾಸನ ಹೊಂದಿರತಕ್ಕಂಥ ಧರ್ಮಚಕ್ರ ಪ್ರವರ್ತನ ಸೂತ್ರ, ಧಮ್ಮಚಕ್ರ ಪ್ರವರ್ತನ ಸೂತ್ರವನ್ನ, ಭಗವಾನ್ ಬುದ್ಧರ ಮೊಟ್ಟಮೊದಲನೇ ಬೋಧನೆ ಮಾಡಿರ್ತಕ್ಕಂಥ ಧಮ್ಮಚಕ್ರ ಪ್ರವರ್ತನ ಸೂತ್ರವನ್ನ ಒಳಗೊಂಡಿರ್ತಕ್ಕಂಥ ತಾಮ್ರಪಟ ಶಾಸನದಲ್ಲಿ ಪ್ರಿಂಟ್ ಆಗಿರತಕ್ಕಂಥದ್ದು ಮತ್ತು ತ್ರಿಪಿಟಕ, ಪವಿತ್ರ ಭಗವಾನ್ ಬುದ್ಧರ ತ್ರಿಪಿಟಕ ಕೂಡ ಅದರಲ್ಲಿವೆ. ಜಗತ್ತಿನಾದ್ಯಂತ ಹಲವು ಬುದ್ಧ ಸ್ತೂಪಗಳಿವೆ. ಇವುಗಳಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳಿವೆ. ಈ ಪೈಕಿ ಅಸ್ಥಿಯನ್ನಿಟ್ಟು ನಿರ್ಮಾಣ ಮಾಡುವ ಸ್ತೂಪಕ್ಕೆ ವಿಶೇಷ ಸ್ಥಾನ ನೀಡಲಾಗಿದೆ. ಈ ಸ್ತೂಪ ಅತ್ಯಂತ ಪವಿತ್ರವಾದದ್ದು. ಇದರ ಜೊತೆಗೆ ಬುದ್ಧ ಬಳಸಿದ ವಸ್ತುಗಳಿಂದ ಹಲವಾರು ಸ್ತೂಪಗಳು ತಲೆ ಎತ್ತಿವೆ.
ಬುದ್ಧನ ಅನುಯಾಯಿಗಳ ಅಸ್ಥಿ ಸ್ತೂಪಗಳು ದೇಶಾದ್ಯಂತ ಇವೆ. ಸ್ತೂಪಗಳು ನಿರ್ಮಾಣವಾಗಲು ಪ್ರಾರಂಭವಾಗಿದ್ದು ಅಶೋಕ ಚಕ್ರವರ್ತಿಯ ಕಾಲದಲ್ಲಿ. ಸ್ತೂಪಗಳ ಶೈಲಿಯಲ್ಲಿ ಒಟ್ಟು 8 ನಮೂನೆಯ ಸ್ತೂಪಗಳಿವೆ. ಈ ಪೈಕಿ ಗುಳ್ಳೆ ಆಕಾರದ ನಮೂನೆ ಕೂಡ ಒಂದು. ಇನ್ನು ಸ್ತೂಪಗಳ ನಿರ್ಮಾಣದ ಹಿಂದೆ ಒಂದು ಉದ್ದೇಶವಿದೆ. ಬೌದ್ಧ ಧರ್ಮ ಉಳಿಸುವ, ಬೆಳೆಸುವ, ವಿಶ್ವದಾದ್ಯಂತ ಪ್ರಚುರಪಡಿಸುವ ಉದ್ದೇಶದಿಂದ ಸ್ತೂಪಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಬುದ್ಧ 80ನೇ ವಯಸ್ಸಿನಲ್ಲಿ ಈಗಿನ ಉತ್ತರ ಪ್ರದೇಶದ ಕುಶನಗರ ಎಂಬ ಪ್ರದೇಶದಲ್ಲಿ ದೇಹತ್ಯಾಗ ಮಾಡ್ತಾರೆ. ಬುದ್ಧ ದೇಹತ್ಯಾಗ ಮಾಡಿದ ಮೇಲೆ ಬುದ್ಧನ ಅಸ್ಥಿಯನ್ನ ಸುಮಾರು 8 ಭಾಗಗಳನ್ನಾಗಿ ಮಾಡಲಾಯಿತು. ಭಗವಾನ್ ಬುದ್ಧನ ಅಸ್ಥಿಯನ್ನ 8 ದಿಕ್ಕಿಗೆ ರವಾನಿಸಲಾಗುತ್ತೆ. ಈ ಪೈಕಿ ಸಾಮ್ರಾಟ ಅಶೋಕ ರಾಜನ ಮಗ ಮಹೇಂದ್ರನು ಶ್ರೀಲಂಕಾ ದೇಶಕ್ಕೆ ಒಂದು ಭಾಗವನ್ನ ತೆಗೆದುಕೊಂಡು ಹೋಗಿ ಶ್ರೀಲಂಕಾದ ಅಭಯಗಿರಿ ಎಂಬಲ್ಲಿ ಒಂದು ಸ್ತೂಪ ನಿರ್ಮಿಸುತ್ತಾನೆ. ಈ ಅಸ್ಥಿಯ ಒಂದು ಭಾಗವನ್ನ ತಂದು ಬೀದರಿನ ಅಣದೂರಿನಲ್ಲಿ ಸ್ತೂಪ ನಿರ್ಮಿಸಲಾಗಿದೆ. ಸುಮಾರು ಒಂದು 70 ಎಕರೆ ಜಮೀನಲ್ಲಿ ಬೀದರ್ನಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಅಣದೂರು ಗ್ರಾಮದಲ್ಲಿ ಅಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಬುದ್ಧ ಸ್ತೂಪ ನಿರ್ಮಾಣ ಆಗ್ತಾ ಇದೆ. ಅದರ ಇನ್ನೊಂದು ಬುದ್ಧ ಧರ್ಮ ವಿಶ್ವಾಸಿಗಳಿಗೆ ಬಹಳ ಪ್ರಮುಖವಾದ ಅಂಶ ಏನಂತಂದ್ರೆ, ಬುದ್ಧನ ಅಸ್ಥಿಯ ತುಂಡನ್ನು ಒಂದನ್ನ ಶ್ರೀಲಂಕಾದ ಬುದ್ಧ ವಿಹಾರದಿಂದ ತಗೊಂಡು ಬಂದು ಶ್ರೀಲಂಕಾದ ರೆಲಿಕ್ ಟೆಂಪಲ್ ಅಂತ ಏನ್ ನಾವು ಹೇಳ್ತೇವೆ, ಅಲ್ಲಿಂದ ಒಂದು ತುಂಡನ್ನು ತಗೊಂಡು ಬಂದು ಈ ಅಣದೂರು ಬುದ್ಧ ಸ್ತೂಪದ ನಿರ್ಮಾಣದಲ್ಲಿ ಬಳಸಲಾಗಿದೆ. ಹಿಂಗಾಗಿ ಬುದ್ಧ ಧರ್ಮ ವಿಶ್ವಾಸಿಗಳಿಗೆ ಅತ್ಯಂತ ಭಾರಿ ಪೂಜನೀಯವಾದ ಪ್ರಾಮುಖ್ಯದ ಸ್ಥಳ ಅಣದೂರು ಬುದ್ಧ ವಿಹಾರ. ಪ್ರಪಂಚದಾದ್ಯಂತ ಬುದ್ಧನ ಅಸ್ಥಿ ಇರುವ ಸ್ತೂಪಗಳು ನಿರ್ಮಾಣವಾಗುತ್ತಿವೆ. ಬುದ್ಧ ದೇಹತ್ಯಾಗ ಮಾಡಿ ಹಲವು ವರ್ಷಗಳು ಕಳೆದರೂ ಅವರ ಅಸ್ಥಿಯನ್ನ ಇಂದಿಗೂ ಕಾಪಾಡಿಕೊಂಡು ಬರಲಾಗುತ್ತಿದೆ. ಬುದ್ಧನ ಅಸ್ಥಿ ಇರುವ ಸ್ತೂಪವೊಂದು ನಮ್ಮ ರಾಜ್ಯದಲ್ಲಿ ನಿರ್ಮಾಣವಾಗಿರೋದು ನಿಜಕ್ಕೂ ಹೆಮ್ಮೆ ಪಡುವಂತಹ ವಿಚಾರ. ಬುದ್ಧನ ಜೀವಂತಿಕೆಯ ಮತ್ತು ಧ್ಯಾನದ ಸಂಕೇತವಾದ ಸ್ತೂಪಗಳಿಗೆ ಬೌದ್ಧ ಧರ್ಮದಲ್ಲಿ ವಿಶೇಷ ಮಹತ್ವವಿದೆ. ಅದರಲ್ಲೂ ದಕ್ಷಿಣ ಭಾರತದ ಅತಿ ಎತ್ತರ ಸ್ತೂಪ ನಮ್ಮ ರಾಜ್ಯದಲ್ಲಿರುವುದು ವಿಶೇಷವೇ ಸರಿ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.